ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಮಾರ್ಚ್ 2026 ಪಾಪ ಮೋಚನಿ ಏಕಾದಶಿ ಯಾವಾಗ ಮತ್ತು ಈ ಒಂದು ಏಕಾದಶಿಯ ಪಾರಣೆ ಸಮಯ, ಮಹತ್ವ ಏನು ಮತ್ತು ಪೌರಾಣಿಕ ಕಥೆ ಏನು ಅನ್ನೋದನ್ನು ನೋಡೋಣ. ಮತ್ತು ಅದರ ಜೊತೆಗೆ ವ್ರತದ ವಿಧಾನವನ್ನು ಕೂಡ ನೋಡೋಣ. ಕ್ಯಾಲೆಂಡರ್ ಪ್ರಕಾರ ನೋಡ್ರಿ, ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಮಾರ್ಚ್ 14ನೇ ತಾರೀಕು ಬೆಳಗ್ಗೆ 8 ಗಂಟೆ 10 ನಿಮಿಷಕ್ಕೆ ಪ್ರಾರಂಭ ಆಗಿ ಮಾರ್ಚ್ 15ನೇ ತಾರೀಕು ಬೆಳಗ್ಗೆ 9 ಗಂಟೆ 16 ನಿಮಿಷಕ್ಕೆ ಕೊನೆಗೊಳ್ಳುತ್ತೆ. ಉದಯ ತಿಥಿ ಪ್ರಕಾರ ಪಾಪಮೋಚನೆ ಏಕಾದಶಿ ಉಪವಾಸವನ್ನು ಮಾರ್ಚ್ 15ನೇ ತಾರೀಕು ಭಾನುವಾರದಂದು ಆಚರಣೆಯನ್ನು ಮಾಡ್ಲಾಗತ್ತೆ ನೋಡ್ರಿ. ಮಾರ್ಚ್ 16ರಂದು ದ್ವಾದಶಿ ತಿಥಿ ಉಪವಾಸ ಪಾರಣೆ ಮಾಡುವಂಥದ್ದು, ಅಂದರೆ ಉಪವಾಸ ಮುರಿಯುವಂಥದ್ದು. ಪಾಪಮೋಚನೆ ಏಕಾದಶಿಯ ಮಹತ್ವವನ್ನು ನೋಡೋಣ. ಪಾಪಮೋಚನೆ ಅನ್ನುವಂಥ ಪದ ನೋಡ್ರಿ, 2 ಭಾಗಗಳಿಂದ ಕೂಡೈತಿ. ಪಾಪ ಮತ್ತು ಮೋಚನೆ ಅಂದರೆ ಪಾಪಗಳಿಂದ ಮುಕ್ತವಾಗುವಂಥದ್ದು ಅಂತ. ಈ ಏಕಾದಶಿ ಏನಪ್ಪ ಅಂದರೆ ಬರೀ ಉಪವಾಸ ಮಾಡೋದು ಅಷ್ಟೇ ಅಲ್ಲ, ಆಂತರಿಕ ಶುದ್ಧೀಕರಣದ ಸಾಧನ ಕೂಡ ಅಂತಲೇ ಹೇಳ್ಬೋದು ನೋಡ್ರಿ. ಈ ದಿನ ಆತ್ಮಾವಲೋಕನ ಮತ್ತು ದೇವರಿಗೆ ಶರಣಾಗಲು ಏನಂತಂದ್ರೆ ಅವಕಾಶವನ್ನು ಒದಗಿಸುತ್ತೆ ಅಂತಂದು ಹೇಳ್ತಾರೆ. ಮತ್ತು ಈ ದಿನ ನೋಡ್ರಿ, ಹರಿಯನ್ನು ಪೂಜಿಸುವ ಭಕ್ತರು ಪೂಜೆಯ ಸಮಯದಲ್ಲಿ ತುಳಸಿ ಎಲೆಯನ್ನು ಅರ್ಪಿಸಿ ದೇವರ ವಿಗ್ರಹದ ಮುಂದೆ ದೀಪವನ್ನು ಹಚ್ಚಿ ಭಕ್ತಿಯಿಂದ ಏನಪ್ಪ ಅಂದ್ರೆ ವಿಷ್ಣುವಿನ ಮಂತ್ರಗಳನ್ನು ಪಠಿಸಿದರೆ ಜೀವನದ ಎಲ್ಲ ತೊಂದರೆಗಳಿಂದ ಅವರು ಮುಕ್ತರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಮತ್ತು ಶಾಸ್ತ್ರಗಳು ಕೂಡ ಹೇಳುತ್ತೆ ನೋಡ್ರಿ. ಇದರ ಒಂದು ಪೌರಾಣಿಕ ಕಥೆಯನ್ನು ನೋಡೋದತ್ತಪ್ಪ ಅಂತಂದ್ರೆ, ಪುರಾಣಗಳಲ್ಲಿ ಹೇಳಲಾದ ಕಥೆಯ ಪ್ರಕಾರ ಏನಂತಂದ್ರೆ, ಚ್ಯವನ ಅನ್ನುವಂಥ ಋಷಿಯ ಒಂದು ಮಗನಾದಂತಹ ಮೇಧಾವಿ ಋಷಿ ತೀವ್ರವಾದ ತಪಸ್ಸಿನಲ್ಲಿ ನಿರತನಾಗಿರ್ತಾನೆ. ಆತನ ತಪಸ್ಸು ಏನಂತಂದ್ರೆ ಸ್ವರ್ಗವನ್ನು ಕಲ್ಕತ್ತೆ. ಅವನ ಒಂದು ಧ್ಯಾನವನ್ನು ಭಂಗಗೊಳಿಸಲು ಏನಂದ್ರೆ ಇಂದ್ರನ ನೋಡ್ರಿ ಅಪ್ಸರ ಮಂಜುಘೋಷನನ್ನು ಕಳಿಸ್ತಾನೆ. ಪ್ರಲೋಭನೆಯ ಪ್ರಭಾವದಿಂದ ಏನಪ್ಪ ಅಂತಂದ್ರೆ ಋಷಿಯ ಧ್ಯಾನ ಅಲ್ಲಿ ಅಡ್ಡಿಪಡಿಸಲ್ಪಡುತ್ತೆ. ಮತ್ತು ಅವನೇನಂತಂದ್ರೆ ವರ್ಷಗಳ ಕಾಲ ಲೌಕಿಕ ಆಕರ್ಷಣೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಅವನ ಒಂದು ತಪಸ್ಸನ್ನು ಅರಿತುಕೊಂಡಾಗ ಏನಂತಂದ್ರೆ ತೀವ್ರವಾಗಿ ಏನಪ್ಪ ಅಂತಂದ್ರೆ ದುಃಖಿತನಾಗ್ತಾನೆ. ಮತ್ತು ತನ್ನ ಪಾಪಗಳಿಂದ ಮುಕ್ತನಾಗುವ ಮಾರ್ಗವನ್ನು ಹುಡುಕಲಾತ ಪ್ರಾರಂಭವನ್ನು ಮಾಡ್ತಾನೆ ನೋಡ್ರಿ. ನಂತರ ದೇವರ್ಷಿ ನಾರದನ ಏನಪ್ಪ ಅಂತಂದ್ರೆ ಆತನಿಗೆ ಪಾಪಮೋಚನೆ ಏಕಾದಶಿಯ ಉಪವಾಸ ಮಾಡೋಕ್ಕೆ ಸಲಹೆಯನ್ನು ಕೊಡ್ತಾನೆ ನೋಡ್ರಿ. ಈ ಉಪವಾಸವನ್ನು ಸರಿಯಾಗಿ ಆಚರಿಸಿ ಭಗವಾನ್ ನಾರಾಯಣನನ್ನು ಪೂಜಿಸುವ ಮೂಲಕ ಬುದ್ಧಿವಂತ ಋಷಿ ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಮರಳಿ ಪಡ್ಕೊತಾನೆ ಮತ್ತು ತನ್ನ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತಂದು ಇದು ಒಂದು ಕತೆ ನೋಡ್ರಿ. ವ್ರತದ ವಿಧಾನವನ್ನು ನೋಡೋದಾತಪ್ಪ ಅಂದರೆ 10ನೇ ದಿನದ ರಾತ್ರಿ ಪಾಪಮೋಚನೆ ಏಕಾದಶಿ ಉಪವಾಸವನ್ನು ಪ್ರಾರಂಭಿಸಬೇಕು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಧರಿಸಿ ಆ ನಂತರ ಮನೆಯಲ್ಲಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ವಿಷ್ಣುವಿನ ವಿಗ್ರಹ ಇದ್ದರೆ ವಿಗ್ರಹ, ಫೋಟೋ ಇದ್ದರೆ ಫೋಟೋ ಇಟ್ಟು ಸ್ಥಾಪನೆಯನ್ನು ಮಾಡಬೇಕು. ದೀಪ ಧೂಪ ಮತ್ತು ಹೂವುಗಳು, ತುಳಸಿ ಎಲೆ, ಮೇನಾಗಿ ತುಳಸಿ ಎಲೆಗಳಿಂದ ಮತ್ತು ಪಂಚಾಮೃತದಿಂದ ಪೂಜೆಯನ್ನು ಮಾಡಬೇಕು ನೋಡ್ರಿ. ದಿನವಿಡೀ ಆದಷ್ಟು ಉಪವಾಸ ಇರೋದು ಒಳ್ಳೆಯದು. ಮತ್ತು ನೀರು, ಹಣ್ಣು, ಹಾಲು ತೊಗೋಬೋದು. ರಾತ್ರಿಯಲ್ಲಿ ಏನಂದರೆ ಭಜನೆ ಮತ್ತು ಕೀರ್ತನೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವಂಥದ್ದು ನೋಡ್ರಿ. ದ್ವಾದಶಿಯ ದಿನ ಏನಂತಂದ್ರೆ ಯಾರಿಗಾದರೂ ಆಹಾರವನ್ನು ದಾನ ಮಾಡಬೇಕು, ಅಂದರೆ ಒಳ್ಳೆಯದು. ಉಪವಾಸವನ್ನು ಆನಂತರ ಮುರಿಬೇಕು ನೋಡ್ರಿ. ಉಪವಾಸವನ್ನು ಆಚರಿಸುವಾಗ ಏನಂತಂದ್ರೆ ಆದಷ್ಟು ಮನಸ್ಸು, ಮಾತು ಮತ್ತು ಕಾರ್ಯಗಳು ಶುದ್ಧವಾಗಿರೋ ಥರ ನೋಡ್ಕೋಬೇಕು. ಈ ಒಂದು ಏಕಾದಶಿ ನೋಡ್ರಿ ಪಾಪಗಳನ್ನು ಮುಕ್ತಗೊಳಿಸುವಂತಹ ಒಂದು ಏಕಾದಶಿ ಅಂತಲೇ ಹೇಳ್ತಾರೆ. ಹಾಗಾಗಿ ಈ ದಿನ ನೀವೇನಪ್ಪ ಅಂದ್ರೆ ದೇವರ ಮುಂದೆ ತಪ್ಪುಗಳನ್ನು ಒಪ್ಕೊಂಡು ಆದಷ್ಟು ಕ್ಷಮೆಯನ್ನು ಕೇಳಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಈ ಥರ ಒಂದು ಪರಿಕ್ರಮವನ್ನು ಮಾಡಿದ್ರಪ್ಪ ಅಂತಂದ್ರೆ ಅದ್ರ ಜೊತೆಗೆ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದು, ಸತ್ಯ, ಕರುಣೆ, ಸಂಯಮವನ್ನು ಅಭ್ಯಾಸ ಮಾಡ್ಕೊಳ್ಳೋದು ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಕಡಿಮೆ ಆಗುತ್ತೆ ಅನ್ನೋಂಥದ್ದು ಈ ಏಕಾದಶಿ ವಿಶೇಷ ನೋಡ್ರಿ. ಮತ್ತು ದಾನದ ಮಹತ್ವ ಕೂಡ ಇರುತ್ತೆ, ವಿಶೇಷವಾಗಿ ದಾನಕ್ಕೂ ಕೂಡ ಮಹತ್ವ ಇರುತ್ತೆ ನೋಡ್ರಿ. ಮತ್ತು ಈ ಒಂದು ದಾನ ಏನಂತಂದ್ರೆ ಆಹಾರ, ಬಟ್ಟೆ, ಗೋವು, ದಕ್ಷಿಣೆ, ಅವ್ರವ್ರಿಗೆ ಏನೇನು ಆ ಸ್ಥಳದಲ್ಲಿ ವಿಶೇಷ ಮಹತ್ವ ಇರುತ್ತೋ ಅದು ದಾನ ಕೊಡೋದು. ಮತ್ತು ಸ್ಕಂದ ಪುರಾಣದಲ್ಲಿ ಕೂಡ ದಾನವನ್ನು ಉಲ್ಲೇಖಿಸಿ ಹೇಳಲಾಗಿರುತ್ತೆ. ಹೀಗೆ ದಾನದ ಒಂದು ಮಹತ್ವ ನೋಡ್ರಿ. ಏಕಾದಶಿ ದಿವಸ ಆದಷ್ಟು ದ್ವಾದಶಿ ದಿವಸ ದಾನವನ್ನು ಮಾಡುವಂಥದ್ದು ಹೇಳ್ತಾರೆ. ದಾನದ ಪ್ರಯೋಜನಗಳು ಕೂಡ ಅಷ್ಟೇ ಇದಾವೆ. ದಾನವನ್ನು ಮಾಡೋದ್ರಿಂದ ಏನಂದ್ರೆ ಪಾಪಗಳ ಒಂದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಮತ್ತು ಪಾಪಗಳನ್ನು ಅದು ನಾಶಪಡಿಸುತ್ತೆ ದಾನ.
ಅದಕ್ಕಾಗಿ ದಾನವನ್ನು ಮಾಡೋದು ಮತ್ತು ಅದ್ರ ಜೊತೆಗೆ ಕರ್ಮದ ಶುದ್ಧೀಕರಣ ಕೂಡ ಆಗುತ್ತೆ. ಮತ್ತು ನಮ್ಗೆ ಇನ್ನೊಂದು ಏನಂತಂದರೆ ದಾನ ನೀಡೋದ್ರಿಂದ ದೇವರಿಂದ ವಿಶೇಷ ಆಶೀರ್ವಾದ ಮತ್ತು ದೈವಿಕ ಅನುಗ್ರಹ ನಮ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಂತಂದರೆ ನಮಗೆ ಈ ದಾನ ಮಾಡೋದ್ರಿಂದ ಮೋಕ್ಷದ ಹಾದಿ ನಮಗೆ ಸಿಗುತ್ತೆ ಅಂತಂದು ಹೇಳಲಾಗುತ್ತೆ ನೋಡ್ರಿ. ಇದಿಷ್ಟೇನಪ್ಪ ಅಂದರೆ ಪಾಪ ಮೋಚನೆ ಏಕಾದಶಿಯ ಒಂದು ಸಮಯದಲ್ಲಿ ಮಾಡುವಂಥ ಪೂಜೆ, ಧ್ಯಾನ, ಮಹತ್ವ ಇದೆಲ್ಲ ಇರುತ್ತೆ ನೋಡ್ರಿ. ಈ ಒಂದು ಏಕಾದಶಿಯ ಸಮಯವನ್ನು ನೋಡೋಣಂತೆ. ಶುಭ ಸಮಯಗಳು: ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:55 5 ಗಂಟೆ 43 ಅಬ್ಜಿನ್ ಮುಹೂರ್ತ ಮಧ್ಯಾಹ್ನ 12:06 12:54 ಇರುತ್ತೆ. ವಿಜಯ ಮುಹೂರ್ತ 2 ಗಂಟೆ 30 3 ಗಂಟೆ 18 ಗೋಧೂಳಿ ಮುಹೂರ್ತ 6 ಗಂಟೆ 27 6 ಗಂಟೆ 51 ಇರುತ್ತೆ ನೋಡ್ರಿ. ಆದಷ್ಟು ಈ ದಿವಸ ವಿಷ್ಣು ಸಹಸ್ರನಾಮ ಪಠಿಸೋದು ಅತ್ಯಂತ ಶುಭ ಅಂತಂದು ಪರಿಗಣನೆ ಮಾಡಲಾಗುತ್ತೆ. ಈ ಒಂದು ಪಾಪಮೋಚನೆ ಏಕಾದಶಿಯ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಿರೋ ಬೇರೆ ಬೇರೆ ಕಥೆಗಳು ಕೂಡ ಅದಾವೆ. ಒಂದನ್ನು ಮಾತ್ರ ನಾನು ಇದರಲ್ಲಿ ಹೇಳಿದ್ದೀನಿ ನೋಡ್ರಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.